ಸ್ವಾಮಿ ಈ ದಿನದಲ್ಲಿ ತನ್ನ ಮಕ್ಕಳನ್ನ ನೋಡಿ, ತನ್ನ ಶಿಷ್ಯರನ್ನ ನೋಡಿ, ತನ್ನ ನಂಬುವವರನ್ನ ನೋಡಿ, ಇವತ್ತು ತಾನೇ ದೇವರ ಸಮ್ಮುಖಕ್ಕೆ ಬಂದಿದ್ದೇನೆ. ಅನೇಕ ಕಡೆ ಹೋಗಿ ಅಲೆದಾಡಿ ನಮ್ಮ ಜೀವಿತದಲ್ಲಿ ಏನು ಅರ್ಪಣೆಗಳನ್ನು ಕಾಣದೆ ಕೊನೆಯದಾಗಿ ಜೀವನದ ನಂಬಿಕೆಯನ್ನು ಕಳಕೊಂಡಿದವರಾಗಿ ಇವತ್ತು ತಾನೇ ನಾನು ದೇವರ ಸಮ್ಮುಖಕ್ಕೆ ಬಂದಿದ್ದೀನಿ ಎಂಬುದಾಗಿ ಹೇಳಿದೆಯಾ? ನೀವು ದೇವರನ್ನು ಅರಿಯದೇ ಇದ್ದರೂ ನಿಮ್ಮನ್ನು ಸೃಷ್ಟಿಸಿದಂಥ ದೇವರು ನಿಮ್ಮನ್ನು ತಿಳಿದವನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನು ಹೇಳುತ್ತಾ ಇದ್ದಾನೆ, ನೀನು ಕಳವಳ ಕೊಳ್ಳದಿರು. ಅನೇಕರಿಗೆ ಕಳವಳ, ಏನಾಗ್ಬಿಡ್ತದೋ, ಹೆಂಗಾಗ್ಬಿಡ್ತದೋ, ಇನಿ ಮೇಲೆ ಏನು, ಹೆಂಗೆ, ಜೀವನ ಹೇಗೆ ಎಂಬುದಾಗಿ ಅನೇಕ ರೀತಿಯಾದ ಭಯದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಭಯ. ಹಲ್ಲೆಲೂಯ. ಇಷ್ಟು ಸಾಲ ಆಗಿಬಿಟ್ಟಿತ್ತು, ನಾನು ಹೇಗೆ ತೀರಿಸಲಿ, ಮುಂದಿನ ನನ್ನ ಜೀವನ ಹೇಗೆ, ಈ ಸಾಲದಿಂದ ನನ್ನನ್ನು ಯಾರು ಹೊರಗೆ ತರುತ್ತಾರೆ, ಇದರಿಂದ ನನಗೆ ಹೇಗೆ ಒಂದು ಸಹಾಯ ಸಿಕ್ಕುತ್ತದೆ ಎಂಬುದಾಗಿ ಅನೇಕರಿಗೆ ಮಕ್ಕಳ ಕುರಿತಾಗಿ ಭಯ. ಅಯ್ಯೋ, ನನ್ನ ಮಕ್ಕಳನ್ನ ಚೆನ್ನಾಗಿ ನಾನು ಬೆಳೆಸಿದೆ, ಚೆನ್ನಾಗಿ ನಾನು ಬರ್ತಾರೆ ಅಂತ ನಿರೀಕ್ಷೆ ಇಟ್ಟಿದೆ, ನಾನು ನಂಬಿದದೆಲ್ಲ ನನಗೆ ವಿರುದ್ಧವಾಗಿ ನಡೀತಾ ಇದೆ. ನನ್ನ ಮಕ್ಕಳ ಕುರಿತು ಏನು, ಅವರ ಭವಿಷ್ಯಗಳು ಏನು, ಅವರ ಮುಂದಿನ ದಿನಮಾನಗಳು ಏನು ಎಂಬುದಾದ ಚಿಂತೆ. ಕುಟುಂಬದಲ್ಲಿ ಅನೇಕರಿಗೆ ಹೋರಾಟ, ಏನ್ ಮಾಡುವುದು, ಹೇಗೆ ಮಾಡುವುದು, ಈ ಕಷ್ಟದಿಂದ ಯಾರು ನಮ್ಮನ್ನು ಬಿಡಿಸುತ್ತಾರೆ, ಇಂಥ ಇಕ್ಕಟ್ಟಿಂದ ಯಾರು ನಮ್ಮನ್ನು ಕಾಪಾಡ್ತಾರೆ, ಯಾರು ನಮ್ಮನ್ನು ತಪ್ಪಿಸುತ್ತಾರೆ, ಅಯ್ಯೋ ಮಾನ ಹೋಗ್ಬಿಡ್ತದೋ, ಮರ್ಯಾದೆಗಳು ಹೋಗ್ಬಿಡ್ತದೋ, ನಾನು ಏನ್ ಮಾಡುವೇನು ಎಂಬುದಾಗಿ ಅನೇಕರಿಗೆ ಅನೇಕ ವಿಷಯದಲ್ಲಿ ಸಂಚಲ. ಹಲ್ಲೆಲೂಯಾ. ಈಗ ಶಿಷ್ಯರಿಗೂ ಕೂಡ ಅಲ್ಲಿ ಸಂಚಲವಾದ ಒಂದು ಸಂದರ್ಭ ಅಲ್ಲಿ ಇದೆ. ಹಲ್ಲೆಲೂಯಾ. ಕರ್ತನು ಹೇಳ್ತಾ ಇದ್ದಾನೆ, ನನ್ನ ಮಕ್ಕಳ, ನನ್ನ ನಂಬಿದವರೇ, ಎಲ್ಲವನ್ನು ಬಿಟ್ಟು ನನ್ನ ಹಿಂದೆ ಬಂದವರೇ, ಕಳವಳಗೊಳ್ಳದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್.